ಸಾಕು. ಈಗ ನೆಕ್ಸ್ಟ್ ಲೆವೆಲ್, ಈಗ ಘಮ ಘಮ ಅಂತ ಇದೆ. ಆಹಾರದ ಫ್ಲೇವರೇ ಬೇರೆ, ಅದ್ರ ಘಮನೇ ಬೇರೆ, ಅದ್ರ ಮಜ್ಜಾನೇ ಬೇರೆ ಗೊತ್ತಾ. ಕೆಚಪ್ ಇದೇನು? ಇದು ಸ್ವಲ್ಪ ಸೋಯಾ ಸಾಸ್, ಒಂದು ಅರ್ಧ ಸ್ಪೂನ್. ಉಪ್ಪಿಲ್ಲದೆ ಅಡುಗೆ ಆಗಲ್ಲ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಎಲ್ಲಿಗೆ ಎಲ್ಲಿಗೆ? ಅಲ್ಲೇ ನಿಂತೀರಿ. ಸರಿ, ರೆಡಿ ಆಯಿತು ನೋಡಿ, ಮಸಾಲೆ ರೆಡಿ ಆಗಿದೆ. ಓ ಕ್ಯಾ ಬಾತ್ ಹೇ ಬಾಬಾ. ಓ ಇದು ನೋಡಿ ರೆಡಿ ಆಯಿತು. ಹಾ ಅಷ್ಟೇನಾ? ಹಾಂ, ಹಿಂಗೆ ಒಂದೊಂದೇ ರೀತಿಯಿಂದ ಇಡ್ತಾ ಬಂದರೆ ನಿಮ್ಮಷ್ಟೇ ಸುಂದರವಾಗಿರುವ, ನಿಮ್ಮ ಥರನೇ ಪಟಾಕಿ ಥರ ಆಗಿರುವ ಪನ್ನೀರ್ ಪಟಾಕಿ ರೆಡಿಯಾಗಿದೆ. ತಿಂದ್ಬಿಟ್ಟು ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ಕಡ್ಡಿ ನೀವು ತಿನ್ನಿ ಸರ್, ಒಂದು ಕಡ್ಡಿ ನಾನು ತಿಂತೀನಿ. ಹಾಂ, ಹೆಂಗಿದೆ? ಹೊರಗಡೆ ಕ್ರಿಸ್ಪಿನೆಸ್ಸು, ನೀವು ಹೇಳ್ಬೇಕು. ಟ್ಯಾಂಗಿ ಸ್ವಲ್ಪ ಸ್ಪೈಸಿ ಅಲ್ವಾ? ಮಗ ಇದೆ. ಪನ್ನೀರ್ ಪಟಾಕ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮ್ ನಲ್ಲಿ ಕಾಯಲು ಬಿಡಿ. ಈಗ ಉದ್ದಗೆ ಕತ್ತರಿಸಿದ ಪನ್ನೀರ್ ಕ್ಯೂಬ್ ಗಳಿಗೆ ಕಡ್ಡಿ ಸಿಗಿಸಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ನಂತರ ಒಂದು ಬೌಲ್ಗೆ 3 ಚಮಚ ಕಾರ್ನ್ ಹಿಟ್ಟು, 1/4 ಚಮಚ ಅರಿಶಿನ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, 1/4 ಚಮಚ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಸೇರಿಸಿ ಹದವಾಗಿ ಕಲಸಿಕೊಳ್ಳಿ. ಈಗ ಸಿದ್ಧಪಡಿಸಿದ ಪನ್ನೀರ್ ಸ್ಟಿಕ್ ಗಳನ್ನ ಮಿಶ್ರಣಕ್ಕೆ ಡಿಪ್ ಮಾಡಿ ಒಂದೊಂದಾಗಿ ಎಣ್ಣೆಗೆ ಸೇರಿಸುತ್ತಾ ಕರಿದು ಪಕ್ಕಕ್ಕೆ ಇಟ್ಟುಕೊಳ್ಳಿ. ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಗೋಡಂಬಿ, ಚಿಲ್ಲಿ ಫ್ಲೇಕ್ಸ್, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಚಮಚ ಹೆಚ್ಚಿದ ಈರುಳ್ಳಿ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ಬಾಡಿಸಿಕೊಳ್ಳಿ. ಈಗ ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಗರಂ ಮಸಾಲ, 1 ಚಮಚ ಟೊಮ್ಯಾಟೊ ಕೆಚಪ್, ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೈಯಾಡಿಸಿಕೊಳ್ಳಿ. ನಂತರ ಫ್ರೈ ಮಾಡಿದ ಪನ್ನೀರ್ ಸ್ಟಿಕ್ ಗಳನ್ನ ಬಾಣಲೆಗೆ ಸೇರಿಸಿ ಹದವಾಗಿ ಕಲಸಿಕೊಂಡರೆ ರುಚಿಯಾದ ಪನ್ನೀರ್ ಪಟಾಕ ಸವಿಯಲು ಸಿದ್ಧ. ಆಹಾರ ಅವರ ಗರಂ ಮಸಾಲ ಜೊತೆ ನಮ್ಮ ಫ್ರೀಡಮ್ ಆಯಿಲ್, ಅದ್ರ ಜೊತೆಗೆ ನಮ್ಮ ಮಾಸ್ಟರ್ ಶೆಫ್ ರಘು ಅಣ್ಣ ಅವ್ರ ಕೈ ರುಚಿ. ರಘುಜಿ, ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್, ಬ್ಯೂಟಿಫುಲ್, ಜಕಾಸ್. ಥ್ಯಾಂಕ್ ಯು ರಘು ಸರ್, ತುಂಬಾ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯ್ತು. ನಾವು ಇದನ್ನ ಮನೇಲಿ ಟ್ರೈ ಮಾಡ್ತೀವಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು. ಓಕೆ. ನಮ್ಮ ವೀಕ್ಷಕರಲ್ಲಾದ್ರ ಒಬ್ರು ಇವತ್ತು ನಾನು ಕೂಡ ಒಳ್ಳೆ ರೆಸಿಪಿ ತೋರಿಸ್ತೀನಿ ನಯನ ಅವರೇ ಅಂತ ನಮ್ಮ ಅಡುಗೆ ಮನೆಗೆ ಬಂದರೆ, ಸೊ ಅವ್ರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಂಡು ಲೆಟ್ಸ್ ವೆಲ್ಕಮ್ ರಾಯಚೂರಿನಿಂದ ಸುವರ್ಣ. ನಮಸ್ತೆ. ನಮಸ್ತೆ. ಅಡುಗೆ ಮನೆಗೆ ಸ್ವಾಗತ. ನನಗೋಸ್ಕರ ಏನ್ ಡಿಶ್ ಮಾಡ್ತಾ ಇದ್ದೀರಾ ಇವತ್ತು? ಹೆಸರು ಕಾಳಿನ ಗಂಜಿ ಮಾಡ್ತಾ ಇದ್ದೀನಿ. ವಾವ್, ಹೆಸರು ಕಾಳಿನ ಗಂಜಿ. ನಾನು ಕೇಳಿಲ್ಲ, ಇದೆ ಫಸ್ಟ್ ಟೈಮ್ ಕೇಳ್ತಾ. ಅದಕ್ಕೆ ಎಣ್ಣೆ ಏನು ಹಾಕಲ್ಲ, ಏನು ಹಾಕಲ್ಲ, ಏನು ಇಲ್ಲ ಮೇಡಮ್. ಮೇಡಮ್ ಅವರೇ, ಗಂಜಿ ಮಾಡೋದಕ್ಕೆ ಮೊದಲು ಏನ್ ಕೊಡೋಣ? ಒಂದು ಕುಕ್ಕರ್ ಕುಡಿ. ಕುಕ್ಕರ್. ಮೇಡಮ್ ಅವರೇ, ಕುಕ್ಕರ್ ನಿಮಗೋಸ್ಕರ ರೆಡಿ ಇದೆ. ಏನ್ ಮಾಡೋಣ ಮೇಡಮ್? ಈಗ ಅಕ್ಕಿ ಹಾಕ್ತಾ ಇದ್ದೀನಿ. ಓಕೆ, 1 ಕಪ್ ಅಕ್ಕಿ. ಓಕೆ, ಸೊ ಅಷ್ಟೇ ಪ್ರಮಾಣದ್ದೇ ಹೆಸರು ಕಾಳು ಹಾಕೋಬೇಕಾ? ಓಕೆ. ಹೆಂಗಿದೆ ರಾಯಚೂರಲ್ಲೆಲ್ಲ ವಾತಾವರಣ? ಚೆನ್ನಾಗಿದೆ. ಎಲ್ಲಾ ಕಡೆ ಮಳೆ ಮಳೆ ಅಂತಾರಲ್ಲ, ಸ್ವಲ್ಪ ರಾಯಚೂರು ಅಂದ್ರೆ ಸ್ವಲ್ಪ ಬಿಸಿಲು ನಾಡು. ಮಳೆ ಜಾಸ್ತಿ ಇದೆ ಮೇಡಮ್ ಅಲ್ಲಿ. ಹೌದಾ? ಏ ವಾ, ಸ್ವಲ್ಪ ನೀರಾ? 4 ಕಪ್ ನೀರ್ ಹಾಕ್ಬೇಕು ಮೇಡಮ್. ಆಯ್ತಾ? 4 ಕಪ್ಪು. ಸ್ವಲ್ಪ ಉಪ್ಪು. ನಿಮ್ಮನೇಲಿ ನೀವೇನು ಅಡುಗೆ ಮಾಡೋದು? ನಾನೇ ಸರ್. ಹೆಂಗೆ ಈ ರೆಸಿಪಿ ಹೆಂಗ್ ಕಂಡಿಡ್ಕೊಂಡ್ರಿ? ಇದು ನಾವು ಪ್ರತಿ ದ್ವಾದಶಿ ಮಾಡ್ತೀವಿ. ಹೌದಾ? ಏನ್ ಸ್ಪೆಷಲ್ ಏನು ದ್ವಾದಶಿ ದಿನಾನೇ ಯಾಕೆ ಮಾಡೋದು? ಏಕಾದಶಿ ನಾವು ಉಪವಾಸ ಮಾಡಿರ್ತೀವಲ್ಲ, ಹಂಗಾಗಿ ದ್ವಾದಶಿ ಗಂಜಿ ಮಾಡ್ಕೊಂಡು ಬೆಳಗ್ಗೆ 6:30 ಅಷ್ಟೊತ್ತಿಗೆಲ್ಲ ಊಟ ಆಗ್ಬಿಡುತ್ತೆ. ಓ, ಬೆಳಗ್ಗೆ 6:30 ಅಷ್ಟೊತ್ತಿಗೆ? 6:30 ಅಷ್ಟೊತ್ತಿಗೆ ಊಟ ಆಗ್ಬಿಡುತ್ತೆ. 1 ವಿಜಿಲ್ನ ದೊಡ್ಡ ಉರಿಯಲ್ಲಿ ಬೇಯಿಸ್ಕೋಬೇಕು, ಚಿಕ್ಕ ಉರಿಯಲ್ಲಿ 2 ವಿಜಿಲ್ ತಗೋಬೇಕು. ಹೌದಾ? ಸೊ ಮತ್ತೆ ಮನೇಲಿ ಯಾರ್ಯಾರು ಇದ್ದೀರಾ? ನಮ್ಮ ಹಸ್ಬೆಂಡು, 2 ಮಕ್ಕಳು. 2 ಮಕ್ಕಳು. ವಾ, ನಾನು ಸ್ಕೂಲ್ ಟೀಚರ್. ಹೌದಾ? ಏನ್ ಸಬ್ಜೆಕ್ಟ್ ತಗೋತೀರಾ? ಕನ್ನಡ ತಗೋತೀನಿ.
ಹೆಂಗೆ ನಿಭಾಯಿಸ್ತೀರಾ ಮಕ್ಳನ್ನೆಲ್ಲ ನೀವು? ಏನಿಲ್ಲ ಒಬ್ಬೊಬ್ರು ಒಂದೊಂಥರ ಹಠ ಮಾಡ್ತಾರಪ್ಪ, ಒಂದೊಂದ್ಸರಿ ಕೈಯಾ ಕುಯ್ಯ ಅಂತಾರೆ, ಒಬ್ರು ಸೈಲೆಂಟ್ ಆಗಿರ್ತಾರೆ, ಒಬ್ರು ಅದೇ ಅದ್ರಲ್ಲೇ ಮಜಾ ಇರುತ್ತೆ ಮೇಡಮ್. ಹೌದಾ? ಓಪನ್ ಮಾಡದಾ? ಓಪನ್ ಮಾಡೋದು ಇವಾಗ ಆಗಿದೆ. ಓ ವಾವ್. ಇದಕ್ಕೆ ಸ್ವಲ್ಪ ನಾವು ಕಾಯಿನ ರುಬ್ಬಿರ್ತೀವಲ್ಲ ಮೇಡಮ್, ಆ ಕಾಯಿ ಹಾಲು ಹಾಕ್ಬೇಕು. ಎಷ್ಟು ಹಾಕೊಳ್ಳೋಣ? 1 ಕಪ್ ಫುಲ್ಲಾ? ಫುಲ್ ಮೇಡಮ್. ಏನು ಮಜಾ ಇದೆ ಗುರು, ಇದೊಂಥರ. ಒಂದ್ ಸ್ವಲ್ಪ ಕುದಿಬೇಕು, ಸ್ವಲ್ಪ ಮೆತ್ತಗಾಗತ್ತೆ ಗಂಜಿ. ಇದಕ್ಕೆ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಓಕೆ. ಮಕ್ಳಿಗೆಲ್ಲ ಹೊಡಿತೀರಾ? ಹೊಡಿಯಲ್ಲ, ರೂಲ್ಸ್ ಇಲ್ಲ ಮೇಡಮ್ ಹಿಂಗೆ ಹೊಡಿಯೋದು. ನಮ್ಗೆಲ್ಲ ನಾಯಿ ಹೊಡೆದಂಗ್ ಹೊಡಿತಿದ್ರು ಮೇಡಮ್. ನಮ್ಗಿತ್ತು, ಅವ್ರಿಗಿಲ್ಲ ಮೇಡಮ್. ಏ ಕುದಿತೀರಿ ಸಾಕ? ಸಾಕು. ಸರ್ವ್ ಮಾಡ್ಕೊಳ್ಳೋಣ. ಹೆಸರು ಕಾಳಿನ ಗಂಜಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ. ಸೂಪರ್. ನೋಡಿದ್ರಲ್ಲ, ಇವತ್ತು ನಮ್ಮ ಸುವರ್ಣ ಮೇಡಮ್ ಅವರು ನಮಗೋಸ್ಕರ ಹೆಸರು ಕಾಳಿನ ಗಂಜಿ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಡೋಣ? ಹೌದಾ? ವಾರೆ ವಾ. ಸೊ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕೊಳ್ಳೋಣ. ಏ ಅಮ್ಮ, ಏನ್ ಘಮ ಘಮ ಅಂತ ಇದೆ ಗುರು. ಸೋತೆ ಹೋದೆ. ನಿಜವಾಗ್ಲೂ ಈ ತರದೊಂದು ಗಂಜಿ ಇದೆ, ಇಂಥದ್ದು ಒಂದು ಕುಡ್ದು ನಾವು ಜೀವಿಸ್ಬೋದು ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು. ನಿಜವಾಗ್ಲೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಪ್ಲೀಸ್ ಟ್ರೈ. ನಿಮ್ಮ ಈ ಹೆಸರು ಕಾಳು ಗಂಜಿಗೆ ನನ್ನ ಕಡೆಯಿಂದ ಹೊಡಿ ಶಾವ್ಗೆ ಮಜ್ಗೆ. ಹೆಸರು ಕಾಳು ಗಂಜಿ ಮಾಡುವ ವಿಧಾನ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ನೆನೆಸಿದ ಅಕ್ಕಿ, 1 ಕಪ್ ನೆನೆಸಿದ ಹೆಸರು ಕಾಳು, 4 ಕಪ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿಕೊಳ್ಳಿ. ಈಗ 1 ಕಪ್ ತೆಂಗಿನ ಹಾಲು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಲಿಡ್ ಮುಚ್ಚಿ ಒಮ್ಮೆ ಕುದಿ ಬರುವವರೆಗೂ ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಟೇಸ್ಟಿ ಹೆಸರು ಕಾಳು ಗಂಜಿ ಸವಿಯಲು ಸಿದ್ಧ. ನಿಮ್ ಹೆಸರು ಮಾತ್ರ ಸುವರ್ಣ ಅಲ್ಲ, ನಿಮ್ಮ ರೆಸಿಪಿನೂ ಸುವರ್ಣನೇ. ನಾ ಮಾಡ್ಬೇಕಾದ್ರೆ ಇದೇನ್ ಬಿಡುಗರು ಸಮಥಿಂಗ್ ಕಿಚಡಿ ತರ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಫ್ಲೇವರ್ ಅಂತೂ ಅಲ್ಟಿಮೇಟ್. ಥ್ಯಾಂಕ್ ಯು ಸೋ ಮಚ್. ಅಮೂಲ್ಯವಾದ ಸಮಯವನ್ನ ರಾಯಚೂರಿಂದ ಇಲ್ಲಿಗೆ ಬಂದು ಅಡುಗೆ ಮಾಡಿ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕಡೆಯಿಂದ ನಿಮ್ಗೆ ಒಂದು ಚಿಕ್ಕ ಕಾಣಿಕೆ. ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ, ಜೊತೆಗೆ ಅಸಲಿ ರುಚಿಯನ್ನ ಕೊಡತ್ತೆ. ಸೊ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ ಹೇಳಿ. ಸೊ ನಮ್ಮ ಆಹಾರ ಅವರ ಜೊತೆಗೆ RTC ಪ್ರಾಡಕ್ಟ್ಗಳು ಕೂಡ ದೊರೆಯುತ್ತವೆ. ಹಾಗಂತಂದ್ರೆ ರೆಡಿ ಟು ಕುಕ್. ಸೊ ನೀವು ಆನ್ಲೈನ್ ಅಲ್ಲಿ ಅಂದ್ರೆ ಆಹಾರ.com ಅಲ್ಲಿ ಅದನ್ನ ಖರೀದಿ ಮಾಡಬಹುದು.